ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಚಿಕನ್ ಕರಿ ಮತ್ತು ಗೀ ರೈಸ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕೇವಲ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲ್ಲಾಗಿ ಹೇಗೆ ಚಿಕನ್ ಕರಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 2 ಈರುಳ್ಳಿ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ 2 ಟೊಮ್ಯಾಟೊ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು. ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಹಾಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ಕಾಗಿ ಚಿಕನ್ ಕರಿ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ. ಈಗ ಆಲ್ರೆಡಿ ನಾನು ಚಿಕನ್ನ ತೊಳೆದಿಟ್ಕೊಂಡು ಈ ರೀತಿ ನೀರು ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ಚಿಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಸ್ವಲ್ಪ ಬ್ರೌನಿಶ್ ಕಲರ್ ಬರಬೇಕು. ಈಗ ಇದಕ್ಕೆ ಚಕ್ಕೆ, ಲವಂಗ, ಕಾಳುಮೆಣಸು ಆ್ಯಡ್ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಶ್ ಕಲರ್ ಆಗಬೇಕು. ಇವಾಗ ಇದಕ್ಕೆ ನಾನು ತೊಗೊಂಡಿರೋ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಮಾಡ್ತೀರಾ ಏನೋ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನೋಡ್ತಿರ್ಬೋದು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಲೈಟ್ ಗೋಲ್ಡಿಶ್ ಕಲರ್ ಬಂದಿದೆ. ಸೊ ಈಗ ನಾನು ಟೊಮ್ಯಾಟೊ ಹಾಕ್ಕೊಳ್ತೀನಿ. ಇದು ಆಲ್ಮೋಸ್ಟ್ ಸಾಫ್ಟಾಗಿ ಇನ್ನೇನು ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ನಾವು ತುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೋಬೇಕು. ಇದು ಲಾಸ್ಟ್ನಲ್ಲಿ ಒಂದು ಸತಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಕೊಬ್ಬರಿ ಆ್ಯಡ್ ಮಾಡೋದ್ರಿಂದ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೊಬ್ಬರಿ ಬದಲು ಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೋದು, ಬಟ್ ಕೊಬ್ಬರಿ ಆ್ಯಡ್ ಮಾಡಿದರೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಈಗ ಫುಲ್ ಫ್ರೈ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಟ್ಟು ಅಷ್ಟರಲ್ಲಿ ಚಿಕನ್ ಬೇಯಿಸ್ಕೊಳ್ಳೋಣ. ಈಗ ಇದೇ ಪ್ಯಾನಿಗೆ ಮತ್ತೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಈಗ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋ ಎಲ್ಲ ಚಿಕನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು ಒಂದು ಅರ್ಧ kg ಚಿಕನ್. ಈಗ ಚಿಕನ್ ಬೇಯಲಿಕ್ಕೆ 1/2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ. ಈಗ ಚಿಕನ್ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಅದು ಬೇಯೋಷ್ಟರಲ್ಲಿ ನಾನಿವಾಗ ಪೇಸ್ಟ್ ನಾವೇನು ಹುರ್ಕೊಂಡಿದ್ವಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ, ಬನ್ನಿ. ಈಗ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋದನ್ನೆಲ್ಲ ಆರಿಸ್ಕೊಂಡು ಹಾಕ್ಕೊಳ್ಬೇಕು. ನಿಮಗೆ ಪೇಸ್ಟ್ ಆಗಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಬೇಯ್ತಾ ಇದೆ, ನೀವು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ನೀರು ಬಿಟ್ಕೊಂಡಿದೆಯಲ್ಲ, ಈ ರೀತಿ ಚಿಕನ್ ನೀರು ಬಿಟ್ಕೊಂಡಾಗ್ಲೇ ಟೇಸ್ಟು. ಇವಾಗ ನೀರು ಬಿಟ್ಕೊಂಡಿದೆ. ಹಾಗೆ ಇನ್ನೊಂದು ಸ್ವಲ್ಪ ಬೇಯಿಸಿದ ಮೇಲೆ ಫುಲ್ ಅದೇನು ಎಣ್ಣೆ ಹಾಕಿದ್ವಿ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಬೇಯಿಸ್ತಾ ಇರಬೇಕು. ನಾವು ಎಷ್ಟು ಚೆನ್ನಾಗಿ ಈ ರೀತಿ ಬೇಯಿಸ್ತೀವೋ ಚಿಕನ್ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ. ಸೊ ನೀರು ಬಿಟ್ಕೋಬೇಕು, ಅದ ನಂತರ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಾಗಲೇ ಚಿಕನ್ನು ಬೆಂದಿದೆ ಅಂತ ಗೊತ್ತಾಗೋದು. ಇದು ಇನ್ನೂ ಬೇಯ್ತಾ ಇರಲಿ. ನಾನು ಅಷ್ಟರಲ್ಲಿ ಈ ಗ್ರೇವಿಗೆ ಗೀ ರೈಸ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಚಕ್ಕೆ, ಲವಂಗ, ಕಲ್ಲುವ್ವ, ಹಾಗೆ ಅನಾನಸು, ಪಲಾವ್ ಎಲೆ, ಏಲಕ್ಕಿ, ಹಾಗೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಹಾಗೆ 4 ಗೋಡಂಬಿ, ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ 1-2 ಹಸಿಮೆಣಸಿನ್ಕಾಯಿ. ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಚಿಕನ್ನು. ಇಲ್ಲಿ ಏನು ಎಣ್ಣೆ ಬಿಟ್ಕೊಂಡಿದೆ ಅದಷ್ಟು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗೋವರೆಗೂ ಬೇಯಿಸ್ಬೇಕು. ನಾನಿಲ್ಲಿ ಗೀ ರೈಸ್ನ ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಗ್ಯಾಸ್ ಹಚ್ಚಿಸ್ಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ.
ನಾನಿವಾಗ ಏನು ತೊಗೊಂಡಿದ್ದೆ ಚಕ್ಕೆ ಲವಂಗ ಅನಾನಸ್ಸು ಮರಾಠಿ ಮೂಗು ಪಲಾವ್ ಎಲ್ಲ ಅಷ್ಟೂ ಈಗ ತುಪ್ಪ ಕಾದಿದೆ, ಸೊ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜಾಸ್ತಿ ಇಷ್ಟಪಡಲ್ಲ, ಲೈಟಾಗಿರಬೇಕು ಅನ್ನೋರು ಇಷ್ಟು ಹಾಕೊಂಡ್ರೆ ಸಾಕು. ಈಗ ಸ್ವಲ್ಪ ಗೋಡಂಬಿ ಎತ್ಕೊಂಡಿರೋದು ಹಾಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡಿಶ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡುವಾಗ ನೀವು ಉರಿ ಸ್ವಲ್ಪ ಕಡಿಮೆನೇ ಕೊಟ್ಟಿರಿ, ಯಾಕಂದರೆ ಅದು ತುಂಬ ಸೀದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಉರಿ ಕಡಿಮೆ ಕೊಟ್ಟಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋ 2 ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ. ಪುದೀನ ಕೊತ್ತಂಬರಿ ಆ್ಯಡ್ ಮಾಡೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಚಿಕನ್ ನೋಡಿ ಫುಲ್ ಕಂಪ್ಲೀಟ್ಲಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗಿಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಈಗ ಚೆನ್ನಾಗಿ ಇದು ಕುದಿ. ಸೊ ಇದಕ್ಕೆ ನಾನು ಈ ಕಪ್ ಮೆಷರ್ಮೆಂಟಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಕಪ್ ಅಷ್ಟು ವಾಟರ್ ಕನ್ಸಿಸ್ಟೆನ್ಸಿ ಬೇಕು. ಇಲ್ಲಿ 1 ಕಪ್ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಗೀ ರೈಸು ಫುಲ್ ವೈಟ್ ಕಲರ್ ಇರುತ್ತೆ. ಹಾಗೆಯೇ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ಇನ್ನೊಂದು ಕಪ್ಪು ನೀರು. ಈಗ ನಾವು ಆ್ಯಡ್ ಮಾಡ್ಕೊಂಡಿರೋ ಹಾಲು ಮತ್ತು ನೀರು ಗೀ ರೈಸ್ದು ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಉರಿ ಕಡಿಮೆ ಕೊಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ 1 ಕಪ್ಪಷ್ಟು ಅಕ್ಕಿ ಹಾಕ್ತಿದ್ದೀನಿ ಅಂತ ಹೇಳಿದೆ ಅಲ್ಲ, ಅದನ್ನು ನಾನು ಈ ರೀತಿ ವಾಶ್ ಮಾಡಿ ಸ್ವಲ್ಪ ಹುಣಿ ಹಾಕಿದ್ದೀನಿ. ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೀವು ಬಾಸುಮತಿ ರೈಸ್ ಹಾಕ್ಕೊಂಡು ಮಾಡಿದ್ರು ತುಂಬಾ ಟೇಸ್ಟಾಗಿರುತ್ತೆ. ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಾರ್ಮಲ್ ರೈಸಲ್ಲೂ ನೀವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಅಕ್ಕಿ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಹುರಿ ಕೊಡಿ. ಅದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಗೀ ರೈಸ್ ರೆಡಿ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ, ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನಿವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇದನ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕು. ಈಗ ನೋಡಿ ಈ ಕಡೆ ಚಿಕನ್ನು ಬೇಯ್ತಾ ಇದೆ. ಮಸಾಲೆ ಏನಿದೆ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿ ಬೇಯಿಸ್ಕೊಳ್ಬೇಕು. ಚಿಕನ್ ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು 1/4 ಭಾಗ ಬೇಯಬೇಕು. ಇದು ಮಸಾಲೆ ಹೋಗ್ತಾ ಇದ್ದಂಗೆ ಚಿಕನ್ ಜೊತೆಗೆ ಬೇಯಿಸ್ಕೊಳ್ಳುತ್ತೆ. ನಿಮ್ಗೆ ಯಾವಾಗ ಮಸಾಲೆ ಎಲ್ಲ ಹಿಡಿದಿದೆ, ಗ್ರೇವಿ ರೆಡಿ ಆಗಿದೆ ಅಂತ ಗೊತ್ತಾಗುತ್ತಲ್ಲ, ಇದೆ ಅಂತಲ್ಲ ವೆಜ್ ಕರಿ ಆದ್ರೂ ಅಷ್ಟೇ, ಈ ರೀತಿ ಎಣ್ಣೆ ಯಾವಾಗ ಬಿಟ್ಕೊಂಡಿರುತ್ತೋ ಆವಾಗ ಆಲ್ಮೋಸ್ಟ್ 99% ಆಗಿರುತ್ತೆ. ಒಂದ್ಸತಿ ಟೇಸ್ಟ್ ನೋಡ್ಕೊಳ್ಳಿ. ಇವಾಗ ಇದು ಫುಲ್ ರೆಡಿ ಆಗಿದೆ. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ಕರಿ ಹೇಳ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದ್ಸತಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಕ್ವಿಕ್ಕಾಗಿ ಮಾಡುವಂಥ ಚಿಕನ್ ಕರಿ ಜೊತೆಗೆ ಗೀ ರೈಸ್ ರೆಡಿ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕರಿನ ನೀವು ರೈಸ್ ಜೊತೆನೂ ತಿನ್ಬೋದು, ಹಾಗೆ ಚಪಾತಿ, ಪೂರಿ, ದೋಸೆ ಯಾವುದ್ರ ಜೊತೆನಲ್ಲೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.